ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಯಾವ ಗೌರವ ಪ್ರೀತಿ ಬೇಕು ಅಂತಿದ್ದಾಳೋ ಅದೇ ಗೌರವ ಪ್ರೀತಿ ಕಂಡ್ರೆ ದೂರ ಹೋಗೋ ಹಾಗೆ ಮಾಡ್ತೀನಿ. ನಿನ್ನಂತ ಪ್ರೇಮಿಗೆ ಮೋಸ ಮಾಡಿದವಳಿಗೆ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ತೀನಿ. ನಿನ್ನ ಒಳ್ಳೆತನವನ್ನ ನಿರ್ಲಕ್ಷಿಸಿದವಳನ್ನ ಮತ್ತೆ ನಿನ್ನ ಪಾದದ ಬಳಿ ತಂದು ಕೂರಿಸ್ತೀನಿ ಎಂದು ಶಪಥ ಮಾಡಿ ಬಿಟ್ಟನು ಬೀಜಿ. ಇದೆಲ್ಲ ಮಾಡೋದಕ್ಕೆ ನನಗೆ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನೀನು ಅವಳ ಕಣ್ಣಿಗೆ ಬೀಳ್ಬೇಡ. ನಾನು ಅವಳಿಗೆ ಕಲಿಸೋ ಪಾಠ ಲೈಫ್ನಲ್ಲಿ ಇನ್ಯಾವತ್ತೂ ಯಾರ ಲೈಫ್ ಜೊತೆನೂ ಆಟ ಆಡೋಕ್ಕೂ ಮನಸ್ಸು ಮಾಡಬಾರ್ದು. ಅಕ್ಕೆಟ್ಟಕ್ಕೂ ಮುದ ಎಂದು ಬುಸುಗುಟ್ಟಿದವ ಯುವ. ನೀನು ಸಮರ್ಥನ ಮನೆ ಕರ್ಕೊಂಡು ಹೋಗು, ಮಿಕ್ಕಿದ್ದು ನಾನು ನೋಡ್ಕೋತೀನಿ ಎಂದಾಗ ಓಕೆ ಗೌರವ್ ಎಂದನು ಸಮರ್ಥ್. ಮತ್ತೆ ಈ ಥರ ಎನ್ನುವಾಗಲೇ ಇಲ್ಲ ಗೌರವ್, ಇನ್ಯಾವತ್ತೂ ಈ ಥರ ನಾನು ಯೋಚನೆ ಕೂಡ ಮಾಡಲ್ಲ. ನನಗೆ ಪ್ರಾಣ ಕೊಡೋ ಸ್ನೇಹಿತರಿದ್ದಾರೆ, ಪ್ರೀತಿ ಕೊಡೋ ತಂಗಿರಿದ್ದಾರೆ, ಇನ್ಯಾಕೆ ಥರ ಯೋಚಿಸ್ಲಿ ಎನ್ನಲು ಎಲ್ಲರ ಮುಖದಲ್ಲೂ ನಗು ಮೂಡಿತ್ತು. ಅಲ್ಲಿಂದ ಮನೆಗೆ ಹೊರಟರು ನಮ್ಮ BG M3. ಕಾರಲ್ಲಿದ್ದ ಗೌರವ ಒಂದು ಮಾತಾಡಲಿಲ್ಲ. ಅವನಿಗೆ ಕೋಪ ಚಂದು ಮೇಲೆ ಇದ್ದೇ ಇತ್ತಲ್ವ. ಅವನಿಂದ ಒಂದು ವಾರ ಮಾತು ಬಿಟ್ಟವಳಿಗೆ ಎಲ್ಲ ಸತ್ಯ ತಿಳಿದಿದ್ರೂ ಅವನ ಮುಂದೆ ಏನನ್ನೂ ಬಾಯಿ ಬಿಡದೆ ತೆಪ್ಪಗಿದ್ಲು. ಕುಮುದ ಬಗ್ಗೆ ಗೊತ್ತಾದರೂ ಅವನ ಬಳಿ ಸತ್ಯ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ಟಿದ್ಲು. ಹೋಗ್ತಾ ದಾರಿಲಿ ಅವನ ಕಡೆ ನೋಡಿದ್ರೂ ಆತ ಯಾವ ಪ್ರತಿಕ್ರಿಯೆ ಕೊಡಲಿಲ್ಲ. ಮನೆ ತನಕ ಬಂದು ಕಾರ್ ನಿಲ್ಲಿಸಿ ಅವಳತ್ತ ತಿರುಗಿ ನೋಡದೆಯೇ ಒಳಗಡೆ ಹೊರಟನು. ನನ್ಗೆ ಗೊತ್ತು ಬೀಜಿ, ನಿಮಗೆ ನನ್ನ ಮೇಲೆ ಕೋಪ ಇದೆ. ನಾನು ನಿಮ್ಮಿಂದ ಸತ್ಯನೆಲ್ಲ ಮುಚ್ಚಿಟ್ಟಿದ್ದು ತಪ್ಪೆ. ಆದರೆ ಏನು ಮಾಡಲಿ, ಆ ಸಮಯಕ್ಕೆ ಅದು ಸರಿ ಅನ್ನಿಸ್ತು ಎಂದು ಮನಸ್ಸಲ್ಲೇ ಮಾತಾಡ್ತಾ ರೂಮಿಗೆ ಬರಲು ಗೌರವ್ ಸರ್ ಎಂದು ಅವಳಿಂದ ಮಾತೊರಡುವ ಮುನ್ನವೇ ಬಟ್ಟೆ ಬದಲಿಸಿ ಬಂದವ ಸಮಯ 4 ದಾಟಿರಲು ದಿಂಬಿಗೆ ತಲೆ ಕೊಟ್ಟನು ಗೌರವ್. ಅವ್ರಿಗೆ ನನ್ನ ಮೇಲೆ ಕೋಪ ಹೇಗಪ್ಪ ಕಡಿಮೆ ಆಗುತ್ತೆ ಎಂದು ಆಲೋಚಿಸುತ್ತಾ ತಾನೂ ಬಟ್ಟೆ ಬದಲಿಸಿ ಬಂದು ಅಲಾರಾಮ್ ಇಟ್ಕೊಂಡ್ಳು. ಹಾಗೆ ಅವನ ಪಕ್ಕ ದಿಂಬಿಗೆ ತಲೆ ಹಾಕ್ದವಳಿಗೆ ಅವನನ್ನು ಮಾತಾಡಿಸುವ ಧೈರ್ಯ ಹೋಗಿತ್ತು. ಆದರೆ ಅವನಿಂದ ಕ್ಷಮೆ ಕೇಳದೆ ಇರಲಾಗಲಿಲ್ಲ. ಅವನೇನೋ ಅವಳಿಗೆ ಬೆನ್ನು ಹಾಕಿ ಮಲಗಿದ. ಆದರೆ ಅವಳಿಗೆ ಅವನೆದೆಗೆ ಒರಗದಿದ್ದರೆ ನಿದ್ರೆ ಹತ್ತುವುದಿಲ್ವಲ್ಲ. ಬಯಸ್ಕೊಂಡ್ರೂ ಓಕೆ ಎನ್ನುತ್ತಾ ಅವನ ಭುಜದ ಬಳಿ ತನ್ನ ಮುಖ ತಂದವಳು ಮಲಗ್ಬಿಟ್ರ ಗೌರವ್ ಸರ್ ಎನ್ನಲು ಏನೂ ಉತ್ತರಿಸಲಿಲ್ಲ. ಸಾರಿ ಗೌರವ್ ಸರ್, ತಪ್ಪೆಲ್ಲ ನಂದೆ. ನಾನಾದರೂ ಹೇಳಬೇಕಿತ್ತು ನಿಮಗೆ. ಆದರೆ ಈ ಥರ ಒಂದು ಘಟನೆ ಬರುತ್ತೆ ಅಂತ ಗೊತ್ತಿರಲಿಲ್ಲ ಗೌರವ್ ಸರ್. ಆ ಕುಮುದ ಎಲ್ಲವನ್ನ ತಿದ್ಕೊಂಡು ಸಮರ್ಥ ಅಣ್ಣನ ಪ್ರೀತಿ ಅರ್ಥ ಮಾಡಿಕೊಂಡು ನೆಟ್ಟಗಿರ್ತಾಳೆ ಅಂತ ತಪ್ಪು ತಿಳಿದುಬಿಟ್ಟೆ. ಇನ್ಯಾವತ್ತೂ ಈ ಥರ ನಿಮ್ಮಿಂದ ಸತ್ಯ ಮುಚ್ಚಿಡೋದಿಲ್ಲ ಎಂದು ನುಡಿಯುತ್ತಿದ್ದವಳ ಪೂರ್ತಿ ಮಾತು ಅವನ ಕಿವಿಗೆ ಬಿದ್ದಿತ್ತು. ಆದರೂ ಪ್ರತಿ ಬಾರಿ ಅವಳನ್ನು ಸಲೀಸಾಗಿ ಕ್ಷಮಿಸಿದ್ರೆ ಮತ್ತೆ ಮತ್ತೆ ಈ ಥರ ಘಟನೆಗೆ ಕಾರಣವಾದೀತು ಅಂತ ಭಯ ಬಂದಿತ್ತು ಅವನಿಗೆ. ಬೇಕಿದ್ರೆ ಒಂದೇಟು ಹೊರಡ್ಬಿಡಿ, ಇಲ್ಲ ಬೇರೇನಾದರೂ ಶಿಕ್ಷೆ ಕೊಡಿ, ಆದರೆ ಮಾತಾಡದೆ ಇರಬೇಡಿ ಎಂದು ನುಡಿದವಳ ಕಣ್ಣಲ್ಲಿ ಕಾವೇರಿ. ಪ್ಲೀಸ್ ಮಾತಾಡಿ ಎಂದು ಗೋಗರೆದಳು. ಈಗ 4 ಆಗಿದೆ ಸಮಯ, ಇನ್ನು 3 ಗಂಟೆ ನಿದ್ದೆ ಮಾಡೋಕೆ ಬಿಡ್ತ್ಯಾ? ಗಡುಸಾಗಿ ನುಡಿದವನ ಮಾತಿಗೆ ಇಲ್ಲ ಎನ್ನಲಾಗದೆ ದೂರ ಸರಿದು ಬಿಟ್ಟಳು. ಹಾಗೆ ದುಃಖದಲ್ಲೇ ಇಬ್ಬರೂ ನಿದ್ರಿಸಿದ್ದರು. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ಸಿಹಿ ತಂಪಲ್ಲಿ ಎನ್ನುತ್ತಾ ಅಲಾರಾಂ ಬಡ್ಕೊಳ್ತಿರಲು ಎದ್ದು ಕೂತಳು. ಸಮಯ 8 ಗಂಟೆ. ಅಯ್ಯೋ 8 ಗಂಟೆ ಎಂದು ಚಕಾಚಕ್ ಎನ್ನುತ್ತಾ ಸ್ನಾನ ಮುಗಿಸಿ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಪೆನ್ ಎನ್ನುತ್ತಾ ಎಲ್ಲವನ್ನೂ ತಯಾರು ಮಾಡಿಕೊಂಡು ತಿಂಡಿ ಮುಗಿಸಲು ಕೆಳಗಡೆ ಬಂದರೆ ಗೌರವ್ ಕಾಣಿಸ್ಲಿಲ್ಲ. ಅಜ್ಜ ಅಜ್ಜಿ ಹಾಗೂ ಇಂಚು ತಿಂಡಿ ಮಾಡ್ತಿದ್ರು. ಅಜ್ಜಿ, ಗೌರವ್ ಸರ್ ಎಲ್ಲಿ ಕೇಳ್ತಾ ತಿಂಡಿಗೆ ಕೂತಳು. ಅವನು ಈಗಷ್ಟೇ ಹೋದನು ಎಂದವರಿಗೆ ಹೌದಾ, ಸರಿ ತಿಂಡಿ ಮಾಡಿದ್ರಾ ಎಂದವಳಿಗೆ ಚಿಕ್ಕು ಫೇವ್ರೆಟ್ ಪಲಾವ್ ಅಲ್ವಾ ಚಿಕ್ಕಿ, ತಿಂದು ಹೋದ್ರು ಎಂದಳು ಇಂಚು. ನಕ್ಕವಳು ತಾನೊಂದು ತಿತ್ತು ತಿಂದು ಸ್ಟಡಿ ರೂಮಿಗೆ ಬಂದು ಲಾಗಿನ್ ಆದಳು. ಆನ್ಲೈನ್ ಎಕ್ಸಾಮ್ಗೆ ತಯಾರಾಗಿ ಕ್ಯಾಮ್ರಾ ಆನ್ ಮಾಡಿ ಕೂತಳು. ಛೇ, ಗೌರವ್ ಸರ್ ನನ್ನ ಹತ್ರ ಈ ಬಾರಿ ಕೂಡ ಎಕ್ಸಾಮ್ ಟೈಮ್ನಲ್ಲಿ ಮಾತು ಬಿಟ್ರಲ್ಲ. ನಮ್ಮಿಬ್ರಿಗೂ ಎಕ್ಸಾಮ್ ಟೈಮ್ ರಾಹುಕಾಲ ಇದ್ದಂತೆ. ನನ್ನ ಈ ಸತಿ ಅವರು ಕ್ಷಮಿಸೋದು ಡೌಟ್ ಅನಿಸುತ್ತೆ ಎಂದು ಬೇಸರ ಪಡುತ್ತಲೇ ಕೂತಿರಲು ಅದೇ ಮೊಬೈಲ್ಗೆ ಮೆಸೇಜ್ ಬಂದಿತ್ತು. ಆಲ್ ದಿ ಬೆಸ್ಟ್ BG ಕಡೆಯಿಂದ. ಅವನಿಗೂ ಗೊತ್ತು ಈ ಬಾಯ್ ಬಡ್ಗಿ ಅದೇ ಯೋಚನೆಯಲ್ಲಿ ಎಕ್ಸಾಮ್ ಸರಿಯಾಗಿ ಮಾಡ್ದಿದ್ರೆ ಮತ್ತೆ ಅವನನ್ನೇ ದೂಷಿಸ್ತಾಳೆ ಅಂತ. ವಿಶ್ ನೋಡಿ ಖುಷಿ ಪಟ್ಟಳು. ಎಕ್ಸಾಮ್ ಚೆನ್ನಾಗಿ ಮಾಡಿ ಮುಗಿಸಿ ಸಂಜೆ ಅವನಿಗಾಗಿ ಕಾದಿರಲು ಮತ್ತದೇ ಕೋಪದಿ ಮುಖ ಹೊತ್ತು ಮನೆಗೆ ಬಂದು ಬಟ್ಟೆ ಬದಲಿಸಿ ಊಟಕ್ಕೆ ಕೂತನು. ಅವಳು ಬಡಿಸಲು
ಬಂದರೆ ತಾನೇ ಪ್ಲೇಟ್ ಹಿಡಿದು ಅವನೇ ಬಡಿಸ್ಕೊಂಡು ಊಟ ಮುಗಿಸ್ದ. ಹೋಗ್ಲಿ ಹಾಲು ಕೊಟ್ಟರೆ ಫ್ರಿಜ್ ತೆರೆದು ಮಜ್ಜಿಗೆ ಕುಡ್ದ. ಮಂಚದ ಮೇಲೆ ಮಲಗಿದ್ದವನ ಪಕ್ಕ ಅವಳು ಮಲಗಿದ್ರೆ ತಾನೇ ಪಕ್ಕದ ರೂಮಿಗೆ ಹೊರಟಿದ್ದ. ಈ ಸತಿ ಅವಳಿಗೆ ಯಾಕೋ ಬೇಜಾರಾಯಿತು. ನಮ್ಮ ಚಂದುಗೆ ಒಂದು ಕಾಯಿಲೆ, ಏನೇ ಇದ್ರೂ ಫೇಸ್ ಟು ಫೇಸ್ ಬಗೆಹರಿಸ್ಕೊಳ್ಬೇಕು, ಇಲ್ಲ ಅವಳಿಗೆ ಇಡ್ಸೋದಿಲ್ಲ. ಇಲ್ಲಿ ಬೀಜಿ ಮುಖ ಕೊಟ್ಟು ಮಾತಾಡ್ತಾ ಇಲ್ಲ, ಜೊತೆಗೆ ಕೂತು ಊಟ ಕೂಡ ಮಾಡ್ತಿಲ್ಲ. ಎಕ್ಸಾಮ್ ಹೇಗೆ ಮಾಡಿದೆ ಏನು ಅಂತ ಕೂಡ ಕೇಳಲಿಲ್ಲ. ತಾನು ಕೊಟ್ಟ ಹಾಲು ನಿರಾಕರಿಸಿ ಮಜ್ಜಿಗೆ ಕುಡ್ದ. ತನ್ನ ಪಕ್ಕ ಮಲಗದೆ ಬೇರೆ ರೂಮ್ಗೆ ಹೆಜ್ಜೆ ಸಾಗಿಸ್ದ. ಆ ರಾತ್ರಿ ಚಂದು ಅವನಿಗೆ ತೊಂದರೆ ಕೊಡಲಿಲ್ಲ. ಮಾರನೇ ದಿನ ಎಂದಿನಂತೆ ಎದ್ದು ತನ್ನ ದಿನನಿತ್ಯ ಕರ್ಮಗಳನ್ನು ಮುಗಿಸಿ ಆಫೀಸ್ಗೆ ತಯಾರಾಗ್ತಿದ್ದವನ ಬಳಿ ಬಂದವಳು ಬಾಯಲ್ಲಿ ಸಾರಿ ಕೇಳಿದ್ರೆ ಈತ ಕ್ಷಮಿಸೋದಿಲ್ಲ ಎಂದು ತಿಳಿದು ಮೊಬೈಲ್ನಲ್ಲಿ ರವಿಚಂದ್ರನ್ ಅವರ ಹಾಡು "ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋದು ಮನುಜ ಕಣೋ" ಹಾಕಿ ಕೂತಿರಲು ಆಫೀಸ್ಗೆ ತಯಾರಾಗ್ತಿದ್ದವನಿಗೂ ಗೊತ್ತು ಅವಳಿದೆಲ್ಲ ಮಾಡ್ತಿರುವುದು ಅವನ ಕ್ಷಮೆಗಾಗಿ ಅಂತ. ಹಾಡಿಗೂ ಜಗ್ಗದೆ ತಯಾರಾದವ ಲ್ಯಾಪ್ಟಾಪ್ ಬ್ಯಾಗ್ ಹಿಡಿದು ಆಫೀಸ್ ಕಡೆ ಹೊರಡಲು ಸಿದ್ಧನಾದನು. ಅವನ ಮೊಬೈಲ್ ಲಬಕ್ ಮಾಡಿದವಳು, "ಈಗ ನಮ್ಮ ಕಡೆ ನೋಡ್ತೀರಾ ಅಲ್ವಾ ಬೀಜಿ?" ಎಂದು ಕಾಯ್ತಾ ಕೂತಿರಲು ತನ್ನ ಮೊಬೈಲ್ ಕದ್ದಿರುವುದು ಮಿಸ್ ಮಾಡ್ರನ್ ಮಂಜುಳಾ ಎಂದು ತಿಳಿದವ, "ಚಂದನ ಫೋನ್ ಕೊಡು" ಎನ್ನುತ್ತಾ ಗಡುಸಾದ ಧ್ವನಿಯಲ್ಲಿ ಕೇಳಲು ಅವನತ್ತ ಬಂದವಳು, "ಈ ಥರ ಕೇಳಿದ್ರೆ ಕೊಡೋದಿಲ್ಲ, ನಗ್ತಾ ನಗ್ತಾ ಕೇಳಬೇಕು, ಅದೇ ನಮ್ಮ ಬಿಳಿ ಗೋರಿಲ್ಲ ಥರ" ಎಂದು ನುಡಿದು ಕೈಯಲ್ಲಿದ್ದ ಫೋನ್ ತೋರಿಸಲು ಫೋನ್ ಕಿತ್ಕೊಳ್ಳಲು ಕೊಂಚ ಆಕ್ಟಿವ್ ಆಗಿದ್ದ ಬೀಜಿ. "ಚಂದನ ಕೊಡು, ಸುಮ್ಮನೆ ತರಲೆ ಮಾಡಬೇಡ" ಎನ್ನುತ್ತಾ ಸಿಟ್ಟಲ್ಲಿ ನುಡಿದು ಫೋನ್ಗೆ ಕೈ ಹಾಕಲು ಉದ್ದವಿದ್ದವನ ಎತ್ತರ ಮೀರಿಸಿ ಫೋನ್ ಮೇಲೆತ್ತಲು ಮಂಚ ಏರಬೇಕಾಯಿತು ಚಂದು. "ಚಂದನ ಗಿವ್ ಇಟ್ ಟು ಮೀ" ಎಂದು ಕೈ ಮೇಲೇರಿಸುತ್ತಿದ್ದವನ ಕಾಡಿಸಲು ಮಂಚದ ಮಧ್ಯಭಾಗಕ್ಕೆ ಇಳಿದು ಬಿಟ್ಟಳು. "ನಾನ್ಸೆನ್ಸ್, ಕೊಡ್ತೀಯಲ್ವೋ" ರೇಗಿದ. "ಬೇಕಿದ್ರೆ ತಗೊಳ್ಳಿ" ಎಂದು ತರಲೆ ಮಾಡ್ತಾ ಮಂಚದ ಮೇಲೆ ಕುಣಿಯುತ್ತಿದ್ದವಳ ಕೈಯಿಂದ ಫೋನ್ ಕಿಡಿಯಲು ತಾನು ಮಂಚ ಏರಬೇಕಾಯಿತು. "ಇಡಿಯಟ್, ಕೊಡಿಲಿ" ರೇಗುತ್ತಾ ಕೈ ಹಾಕ್ತ. ಕೊಡಲ್ಲ ನೋ" ಎಂದು ಹಠ ಹಿಡಿದು ಅವನ ಹಿಡಿತ ಬಿಡಿಸಿಕೊಳ್ಳಲು ಒದ್ದಾಡಿದವಳು ಅವನ ಸಮೇತ ಮೆತ್ತಗಿನ ಅವನ ಹೃದಯದ ಮೇಲೆ ತಲೆಯೂರಿ ಹತ್ತಿಯ ಹಾಸಿಗೆ ಮೇಲೆ ಹಾಯಾಗಿ ಮಲಗ್ಬಿಟ್ಲು. ಸಾರಿ, ಎಡವಿ ಬಿದ್ದುಬಿಟ್ಲು. ಅವಳನ್ನ ದೂರದಲ್ಲಿದ್ದಾಗಲೇ ಸುಮ್ಮನಿರದ ಬೀಜಿ ಅಷ್ಟು ಸನಿಹದಲ್ಲಿ ಸುಮ್ಮನಿರ್ತಾನ? ಅವನ ತುಟಿಗೆ ಅವಳ ಕೆನ್ನೆ ಬೇಕು, ಆದರೆ ಅದೇನೋ ಆಲೋಚಿಸಿರುವವನಿಗೆ ಕಂಟ್ರೋಲ್ ತಪ್ಪಬಾರ್ದು. "ಸಾರಿ ಭಟ್ರೆ, ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಿ, ಇನ್ಮೇಲೆ ಯಾವತ್ತೂ ಆ ರೀತಿ ತಪ್ಪಾಗೋದಿಲ್ಲ, ರಾಯರ ಆಣೆಗೂ" ಎಂದು ಕ್ಷಮೆ ಕೇಳಿದ್ಲು. ಅವಳನ್ನು ಕ್ಷಮಿಸುವೆ ಎಂದು ಅವನ ಕಣ್ಣು ಉತ್ತರಿಸುವಾಗಲೇ ಮುದ್ದಾಗಿ ಅವಳ ತುಟಿ ಯೂರಿದ್ಲು ಅವನ ಕೆನ್ನೆ ಮೇಲೆ. ಇಷ್ಟು ಕಷ್ಟದ ಪರಿಸ್ಥಿತಿ, ತಾನೇ ಮುತ್ತು ಕೇಳಿದ್ರು ಕೊಂಕು ಮಾಡೋಳು ಹೇಳ್ದೆ ಕೇಳ್ದೆ ಮುತ್ತು ಕೊಟ್ರೆ ಪಾಪ ಬೀಜಿ ಅಲ್ವಾ, ಅವಳ ಮುತ್ತಿಗೆ ಒಳಗಡೆಯೇ ಖುಷಿಪಟ್ಟ. ಅದೇನಾಯ್ತು ದೂರ ತಳ್ದ. "ವಾಟ್ ನಾನ್ಸೆನ್ಸ್, ಇದು ರೊಮ್ಯಾನ್ಸ್ ಮಾಡೋ ಸಮಯನಾ? ನಿನಗೆ ಹೊತ್ತು ಗೊತ್ತಿಲ್ವಾ? ಚೈಲ್ಡ್ ಥರ ಆಡ್ತೀಯ, ಈಡಿಯಟ್. ಟೈಮ್ ಆಗ್ತಿದೆ, ರಾಶಿ ಮೀಟಿಂಗ್ಗಳಿದೆ, ಹೋಗಿ ಓದ್ಕೊ, ಅದೇನೋ ದಬ್ಬಾಕಬೇಕಲ್ವಾ" ಎನ್ನುತ್ತಾ ಸಿಟ್ಟಲ್ಲಿ ಆಫೀಸ್ ಕಡೆ ಹೊರಟನು. ಅವನ ಗದರುವಿಕೆಗೆ ನಿಶ್ಶಬ್ದ ತಾಳಿದಳು ಚಂದು. ಕಣ್ಣಲ್ಲಿ ನೀರು ಅಪ್ಪಳಿಸಿತ್ತು. ಅವಳು ಮಾಡಿದ್ದು ತಪ್ಪೇ ಇರಬಹುದು, ಆದರೆ ಯಾಕೆ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ? ಇದು ಅವಳ ಡೌಟು. ನಿಮಗೂ ಅದೇ ಡೌಟ್ ಅಲ್ವಾ? ಈಗ ಗೌರವ್ ಏನು ಪ್ಲ್ಯಾನ್ ಮಾಡಿರಬಹುದು? ಮುಂದಿನ ಎಪಿಸೋಡಲ್ಲಿ ಕ್ಲಿಯರ್ ಮಾಡ್ತೀನಿ. ಅಲ್ಲಿವರೆಗೂ ಮಿಸ್ ಮೀ, ಮತ್ತೆ ಸಿಗುವ. ಥ್ಯಾಂಕ್ ಯು. ಮತ್ತೆ ಕೇಳೋದೇ ಮರ್ತಿದ್ದೆ, ನಿಮಗೆ ಗೌರವ್ ಕುಮುದಾಗ ಹೇಗೆ ಪಾಠ ಕಲಿಸ್ಬೇಕು ಅನಿಸುತ್ತೆ? ಏನಾದರೂ ಐಡಿಯಾ ಇದೆಯಾ ನಿಮಗೆ? ಇದ್ದರೆ ಕಮೆಂಟ್ಸ್ ಮಾಡಿ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.